ಆತ್ಮೀಯ ವೀಕ್ಷಕರೇ ನಮಸ್ತೆ. ನ್ಯಾಯದಾನದ ಕೇಂದ್ರ ಎಂತಲೇ ಪ್ರಸಿದ್ಧವಾಗಿರುವಂಥ ಪ್ರಸಿದ್ಧ ಕ್ಷೇತ್ರ ಕಾಸರಗೋಡು ಜಿಲ್ಲೆಯ ಬೋವಿಕಾನ ಸಮೀಪ ಇರುವಂತಹ ಕಾನತ್ತೂರು ನಾಲ್ವರ ದೈವಸ್ಥಾನದ ಈ ಕ್ಷೇತ್ರ. ಈ ದೈವಸ್ಥಾನದಲ್ಲಿ ಈಗ ವಾರ್ಷಿಕ ಕಡಿಯಾಟ ಮಹೋತ್ಸವ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮೂರ ಭಕ್ತರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರುವಂಥದ್ದು. ತುಳುನಾಡು, ಅದೇ ರೀತಿಯಲ್ಲಿ ಕನ್ನಡಿಗರು, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ಕ್ಷೇತ್ರದಂಥ ಜನರು ಭಕ್ತರು ಬರ್ತಾರೆ. ವಿಶೇಷವಾಗಿ ಇಲ್ಲಿ ನಡೆಯುವಂಥ ವಿಶೇಷತೆ ಏನು, ಈ ಕ್ಷೇತ್ರದ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ಕಾಸರಗೋಡು ಜಿಲ್ಲೆಯ ಬೋವಿಕಾನ ಸಮೀಪ ಇರುವಂತಹ ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ. ಭಯ ಭಕ್ತಿ ಶ್ರದ್ಧೆಯಿಂದ ಕಳಿಯಾಟ ಮಹೋತ್ಸವ ನಡೀತಾ ಇದೆ. ಮಹಿಮಾನ್ವಿತ ಶಕ್ತಿಗಳು ಜನರಿಗೆ ಮತ್ತೆ ಧರ್ಮದ ಅಭಯವನ್ನು ನೀಡುವಂಥ ಸಂದರ್ಭ ಇದು. ಕೇವಲ ಕನ್ನಡಿಗರು, ತುಳುವರು ಅಥವಾ ಮಲಯಾಳಿಗಳಿಗೆ ಶಕ್ತಿ ದೇವತೆಯಾಗಿರದೆ ಈ ಕ್ಷೇತ್ರ ದೇಶಾದ್ಯಂತ ಭಕ್ತರು ಬರುವಂಥ ಒಂದು ಕ್ಷೇತ್ರ. ಎಲ್ಲ ಭಕ್ತರನ್ನು ಕೂಡ ತನ್ನತ್ತ ಸೆಳೆದು ತಾಯಿಯ ಪ್ರೀತಿಯನ್ನು ನೀಡಿ ಅಭಯಶಕ್ತಿಯಾಗಿ ಸಕಲ ಸಂಕಷ್ಟಗಳನ್ನು ವೇಗವಾಗಿ ನಿವಾರಣೆ ಮಾಡುವ ಪುಣ್ಯಕ್ಷೇತ್ರ ಶ್ರೀ ನಾಲ್ವರ ದೈವಗಳ ಕ್ಷೇತ್ರ. ಇಲ್ಲಿನ ಹಿನ್ನೆಲೆ ಮತ್ತು ಕಾರಣಿಕ ಶಕ್ತಿ ಈ ಆಧುನಿಕ ಕಾಲದಲ್ಲೂ ಕೂಡ ತುಂಬ ಅಚ್ಚರಿ ಮೂಡಿಸುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ತಾಯಿಕೊಂಡಿರುವಂತಹ ಕೇರಳ ರಾಜ್ಯದ ಕಾಸರಗೋಡಿನ ಬೋವಿಕಾನ ಸಮೀಪದಲ್ಲಿ ಈ ಕ್ಷೇತ್ರ ಇದೆ. ಕಾನತ್ತೂರು ಶ್ರೀ ನಾಲ್ವರ ದೈವಗಳ ಕ್ಷೇತ್ರ ನ್ಯಾಯ ದೇಗುಲವಾಗಿ ದೇಶದ ಸುಪ್ರೀಂ ಕೋರ್ಟ್ ತರಹವೇ ಪಾವಿತ್ರ್ಯತೆ ಮತ್ತು ಸತ್ಯದ ಕೇಂದ್ರವಾಗಿರುವಂಥ ಈ ಕ್ಷೇತ್ರದಲ್ಲಿ ಈ ಶತಮಾನದಲ್ಲೂ ಜನರ ಅಪರಿಮಿತ ಭಕ್ತಿ ಮತ್ತು ಶ್ರದ್ಧೆಯ ಪ್ರಧಾನ ಕೇಂದ್ರವಾಗಿ ಇದು ಗುರುತಿಸಿಕೊಂಡಿರುವಂಥದ್ದು. ಈ ಕಾರಣಿಕ ಪ್ರಸಿದ್ಧ ಕ್ಷೇತ್ರದ ಪ್ರಮುಖ ವಿಶೇಷ ಏನು ಅಂತಂದರೆ, ನ್ಯಾಯಾಲಯದಲ್ಲೂ ನೆರವೇರದ ವ್ಯಾಜ್ಯಗಳು ಇಲ್ಲಿ ನೆರವೇರ್ತದೆ. ಧರ್ಮ ಚಾವಡಿಯಲ್ಲಿ ಕಾನತ್ತೂರು ಕ್ಷೇತ್ರದ ಯಜಮಾನನ ಸಮ್ಮುಖದಲ್ಲಿ ನಡೆಯುವ ಈ ಕೋರ್ಟ್ ದೇವರ ಕೋರ್ಟ್ ಎಂದೇ ಪ್ರಖ್ಯಾತಿಯನ್ನು ಕೂಡ ಪಡೆದಿರುವಂಥದ್ದು. ಕೇರಳ ಹಾಗೂ ಕರ್ನಾಟಕದ ಗಡಿಭಾಗದ ಜನರು ಸೇರಿದಂತೆ ದೇಶದ ನಾನಾ ಕಡೆಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಈ ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿ, ರಕ್ತೇಶ್ವರಿ, ಉಗ್ರಮೂರ್ತಿ ಹಾಗೂ ಚಾಮುಂಡಿ ಪ್ರಧಾನ ದೈವಗಳು. ಹೀಗಾಗಿ ಈ ಕ್ಷೇತ್ರಕ್ಕೆ ನಾಲ್ವರ ದೈವಗಳು ಎಂಬ ಹೆಸರಿನಿಂದ ಇದನ್ನು ಕರೀತಾರೆ. ದೇಶದಲ್ಲಿ ನ್ಯಾಯ ತೀರ್ಮಾನ ಮಾಡುವ ಶ್ರೇಷ್ಠ ನ್ಯಾಯಾಲಯದಲ್ಲಿ ತೀರ್ಮಾನವಾಗದ ಅದೆಷ್ಟೋ ಪ್ರಕರಣಗಳು ಇಲ್ಲಿ ದೈವಗಳ ಶಕ್ತಿಯಿಂದ ಇಲ್ಲಿ ಬಗೆಹರಿಯುವಂಥದ್ದು. ಪ್ರತಿನಿತ್ಯ ದೂರಗಳಿಂದ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಮಾನಸಿಕವಾಗಿ ಕುಗ್ಗಿ ಹೋಗಿದವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾಲ್ವರ ದೈವಗಳ ಭಯ ಭಕ್ತಿಯಿಂದ ಪ್ರಾರ್ಥಿಸಿ ಇಲ್ಲಿನ ದೈವ ಪ್ರಭಾವಕ್ಕೆ ಒಳಗಾಗಿ ಮಾನಸಿಕ ನೆಮ್ಮದಿಯನ್ನು ಕಂಡು ಸಂತೋಷದ ಜೀವನ ಕೂಡ ನಡೆಸುವಂಥ ಸಂದರ್ಭ. ಇಲ್ಲಿ ವರ್ಷಾವಧಿಯಲ್ಲಿ ಕಳಿಯಾಟ ಮಹೋತ್ಸವ ನಡೀತದೆ. ಈ ಸಂದರ್ಭದಲ್ಲಿ ಪ್ರೇತ ವಿಮೋಚನೆ ಕೂಡ ಇಲ್ಲಿನ ಒಂದು ವಿಶಿಷ್ಟವಾದಂಥ ಒಂದು ಸಂಪ್ರದಾಯ. ಎಲ್ಲ ಒಂದು ಕಾರ್ಯ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಆತ್ಮೀಯ ವೀಕ್ಷಕರೇ, ಕಾನತ್ತೂರು ಕ್ಷೇತ್ರದಲ್ಲಿದ್ದೇವೆ. ಕಳಿಯಾಟ ಮಹೋತ್ಸವ ನಡೀತಾ ಇದೆ. ಸಾವಿರಾರು ಭಕ್ತರು ಈ ಒಂದು ಕ್ಷಣಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ. ಈ ಒಂದು ಕಾನತ್ತೂರು ಆಡಳಿತವನ್ನು ನಡೆಸ್ತಾ ಇರುವಂಥ ಕುಟುಂಬದ ಬಂಧುಗಳು ಪಂಜಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ದೇವಪ್ರಸಾದ್ ಕಾನತ್ತೂರು ಮತ್ತು ದಂಪತಿ ಈ ಒಂದು ಕ್ಷಣಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ವಿಶೇಷತೆ ಏನು ಸರ್? ಇಲ್ಲಿ ನಿಜವಾಗಿಯೂ ಕೋರ್ಟಲ್ಲಿ ಆಗದಂಥ ಪ್ರಕರಣಗಳು, ತೀರ್ಮಾನ ಆಗದಂಥ ಪ್ರಕರಣಗಳು ಇಲ್ಲಿ ತೀರ್ಮಾನ ಆಗ್ತದೆ. ಅಂದರೆ ಕೋರ್ಟಲ್ಲಿ ಅದಕ್ಕೆ ಸಾಕ್ಷಿ ಬೇಕಾಗ್ತದೆ ಅಥವಾ ಅದಕ್ಕೆ ಬೇಕಾದ ದಾಖಲಾತಿಗಳು ಬೇಕಾಗ್ತದೆ. ಆದರೆ ಇಲ್ಲಿ ಅದು ಯಾವುದು ಬೇಡ, ಸತ್ಯ ಧರ್ಮ ಪ್ರಕಾರ ಇಲ್ಲಿ ನ್ಯಾಯಗಳು ತೀರ್ಮಾನವಾಗ್ತದೆ. ಇಲ್ಲಿ ದೈವದ ನಡೆ ಎದುರು ನಿಂತು ನೀವು ಇಂಥ ತಪ್ಪು ಮಾಡಿದ್ದೀರಾ ಅಥವಾ ಸತ್ಯವೋ ಅಥವಾ ದುಡ್ಡು ಕೊಟ್ಟ ವಿಚಾರ ಅಥವಾ ಜಾಗದ ವಿಚಾರದಲ್ಲಿ ಎಲ್ಲದಕ್ಕೂ ಅಲ್ಲಿ ನಡೆ ಮುಂದೆ ನಿಂತು ಹೇಳಿದಾಗ ಅದು ಸತ್ಯವನ್ನೇ ಹೇಳಬೇಕಾಗ್ತದೆ. ಸತ್ಯ ಹೇಳದೆ ಸುಳ್ಳು ಹೇಳಿದವರಿಗೆ ಮತ್ತೆ ಅವರ ಜೀವ ಹೋದ ನಂತರ ಅವರ ಪ್ರೇತಾತ್ಮ ಇಲ್ಲಿ ಬಂದು ಬಂಧನದಲ್ಲಿರ್ತದೆ. ಆ ಪ್ರೇತಗಳನ್ನು ಅವರ ಸಂಬಂಧಿಕರು ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ನಿಮಗೆ ಕಾನತ್ತೂರಿನ ವಾಗ್ದೋಷ ಇರ್ತದೆ, ಕಾನತ್ತೂರಿನಲ್ಲಿ ನಿಮ್ಮ ಮನೆಯವರ ಪ್ರೇತ ಅಲ್ಲಿ ಬಂಧನ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಪ್ರಾರ್ಥನೆ ಮುಗಿಸಿ ಪ್ರೇತವನ್ನು ವಿಮೋಚನೆ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಹಾಗೆ ಈ ಕಳಿಯಾಟ ಸಮಯದಲ್ಲಿ 2 ದಿವಸ ವಿಷ್ಣುಮೂರ್ತಿ ದೈವದ ಕೈಯಿಂದ ಈ ಪ್ರೇತ ವಿಮೋಚನೆ ಅಂದರೆ ಆ ಸಂಬಂಧಿಕರು ಬಂದು ಇಲ್ಲಿ ಪ್ರಾರ್ಥನೆ ಮುಗಿಸಿ ದೈವದ ಕೈಯಿಂದ ಪ್ರೇತವನ್ನು ತಗೊಂಡು ಅಲ್ಲಿ ಹೋಗಿ ಅವರ ಊರಲ್ಲಿ ಹೋಗಿ ಅದು ಸುದರ್ಶನ ಹೋಮ ಮಾಡಿ ಉಚ್ಚಾಟನೆ ಮಾಡಿ ಅದಕ್ಕೆ ಬೇಕಾದ ಸದ್ಗತಿ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಇಲ್ಲರ ಅವರಿಗೆ ಇದು ಸದ್ಗತಿ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿಕೊಂಡು ಪ್ರತೀತಿ ಇದೆ, ನಂಬಿಕೆ ಇದೆ. ಮತ್ತು ಇನ್ನೊಂದು ಬೇರೆ ವಿಚಾರಗಳಲ್ಲಿ ಇಲ್ಲಿ ಸತ್ಯ ಒಪ್ಪಿಕೊಂಡು ಹೋದರೆ ಎಲ್ಲ ರೀತಿಯಲ್ಲಿ ಇಲ್ಲಿ ಮುಗಿದು
ಕ್ಲಿಯರ್ ಆಗ್ತದೆ. ಕೆಲವು ಇಲ್ಲಿಂದ ಯಾವುದಾದ್ರು ಬಂದರೆ ಇನ್ನೊಂದು ಪಾರ್ಟಿಗೆ ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ ಕಳಿಸಿದ ಮೇಲೆ ಅವರು ಬಂದು ಇಲ್ಲಿ ಎರಡೂ ಪಾರ್ಟಿಯವರನ್ನು ಒಟ್ಟಿಗೆ ಕೂರಿಸಿಕೊಂಡು ಇಲ್ಲಿ ನ್ಯಾಯ ಪಂಚಾಯತಿಗೆ ಮಾಡ್ತಾರೆ. ಅವರಿಬ್ಬರು ಯಾವ ರೀತಿ ಅನ್ಯೋನ್ಯವಾಗಿ ಅಥವಾ ಕೆಲವು ಎಷ್ಟೋ ಪ್ರಕರಣಗಳು ರಾಜಿಯಾಗಿ ಹೋಗ್ತದೆ. ಕೆಲವು ಪ್ರಕರಣಗಳಲ್ಲಿ ತಪ್ಪು ಮಾಡಿದವರು ಒಪ್ಪದೇ ಇದ್ದರೆ ಹಾಗೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ, ಮತ್ತು ಅವರಿಗೆ ಅದರ ದೋಷವು ಕಂಡು ಬಂದದ್ದು ಎಷ್ಟೋ ಉದಾಹರಣೆಗಳಿವೆ. ಮತ್ತು ಇಲ್ಲಿ ಮುಖ್ಯವಾಗಿ ಬರೀ ಹಿಂದೂಗಳು ಮಾತ್ರ ಅಲ್ಲ, ಮುಸಲ್ಮಾನರು ಕ್ರಿಶ್ಚಿಯನ್ರು ಸಮೇತ ಬರ್ತಾರೆ. ಮುಸಲ್ಮಾನರು ಸಮೇತ ಇಲ್ಲಿಂದ ಪ್ರೇತ ವಿಮೋಚನೆ ಮಾಡಿಕೊಂಡು ಹೋಗುವಂಥ ಇಲ್ಲಿ ಒಂದು ವಿಶೇಷ. ಮತ್ತು ಮುಖ್ಯವಾಗಿ ಇಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಅಂತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಅಲ್ಲದೆ ಮೈಸೂರು, ಈಗ ತಾನೇ ಒಬ್ಬರು ಮಾತಾಡಿದ ಮೈಸೂರಿನವರು, ಬೆಂಗಳೂರಿನವರು ಬರ್ತಾ ಇದ್ದಾರೆ. ಮತ್ತು ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಜಾತ್ರೋತ್ಸವ ಆಗುವಂಥದ್ದು. ಅದು 31 ಪ್ರೇತ ವಿಮೋಚನೆ ಮತ್ತು ತುಲಾಭಾರ ಸೇವೆ ರಕ್ತೇಶ್ವರಿ ದೈವದಲ್ಲಿ, ಪ್ರೇತ ವಿಮೋಚನೆ ವಿಷ್ಣುಮೂರ್ತಿ ದೈವದ ಕೈಯಲ್ಲಿ ನಡೀತದೆ. ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಕಳಿಯಾಟ ಮಹೋತ್ಸವಕ್ಕೆ ನಮ್ಮ ಸುಳ್ಯ ಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರು ಆಗಮಿಸಿರುವಂಥದ್ದು. ಸುಳ್ಯ ಭಾಗದ ಭಕ್ತರು ಇದ್ದಾರೆ. ಹೇಳಿ ಸರ್, ನಿಮ್ಮ ಹೆಸರು? ನಾವು ಸತೀಶ್ ಟಿ ಎನ್ ಅಂತ ಸುಳ್ಯ ತಾಲೂಕಿಂದ ಬಂದಿದ್ದೇನೆ. ಬರ್ತಾ ಇರ್ತೇನೆ. ನಾವು ನಮಗೆ ನೆರೆಯ ಗ್ರಾಮ ಮತ್ತು ಧಾರ್ಮಿಕವಾಗಿ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥ ಮತ್ತು ಕಾರಣಿಕ ಕ್ಷೇತ್ರವಾಗಿರುವಂಥ ಕಾನತ್ತೂರಿಗೆ ನಾವು ಈಗ ಬೇರೆ ದಿನಗಳಲ್ಲಿ ಬರ್ತಾಯಿದ್ದೇವೆ, ಕಳಿಯಾಟ ಸಮಯದಲ್ಲಿ ಬರ್ತಾ ಇರುವಂಥದ್ದು ಮೊದಲು. ಹಾಗಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಈ ವರ್ಷ ಸಿಕ್ಕಿರುವಂಥ ಭಾಗ್ಯ ಅಂತ ನೆನೆಸ್ಕೊಳ್ಬೇಕು. ಹಾಗಾಗಿ ಉತ್ತಮವಾದಂಥ ಇಲ್ಲಿ ಆಡಳಿತ ಸಮಿತಿಯವರು ಒಳ್ಳೆಯ ಕಾರ್ಯಕ್ರಮಗಳ ಒಂದು ಉಸ್ತುವಾರಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಭಕ್ತಿಯ ಒಂದು ಪೂರಕವಾದಂಥ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಭಕ್ತರ ಕಷ್ಟಗಳು ಅಥವಾ ಅವರವರ ಹರಕೆ ಹಾಡುಗಳು ಈಡೇರಿಕೊಳ್ಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನಿಮ್ಮ ಹೆಸರು? ರಾಮಚಂದ್ರ ಮಣಿಯಾಣಿ, ಸುಬ್ರಹ್ಮಣ್ಯ ಕುಳುಕುಂದಲ್ಲಿ ಮನೆ. ನಾನು ಅಲ್ಲಿ ವಿಷ್ಣುಮೂರ್ತಿ ಪೂಜಾರಿ ಆಗಿದ್ದೇನೆ. ಸಾಧಾರಣ 35 ವರ್ಷದಿಂದ ವರ್ಷಂಪ್ರತಿ ಬರ್ತಾ ಇದ್ದೇನೆ. ಇಲ್ಲಿ ಧಾರ್ಮಿಕ ಬಗ್ಗೆ ಒಳ್ಳೆಯ ನಂಬಿಕೆ ಇಟ್ಟು ಬರ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಈ ಒಂದು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ KP ಬಲರಾಮನ್ ನಾಯರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈ ಒಂದು ಕ್ಷೇತ್ರದ ಮತ್ತು ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ? ಹೌದು, ಉತ್ತರ ಕೇರಳದ ಕಾಸರಗೋಡು ಇರುವ ಈ ದೇವಸ್ಥಾನ ಇದು ಸತ್ಯಸ್ಥಳ ಅಂತ ಹೇಳ್ತಾ ಉಂಟು. ಕಾನತ್ತೂರು ನಾಲ್ವರು ದೇವಸ್ಥಾನ ಎಷ್ಟೋ ವರ್ಷ ಹಿಂದೆ ಇದು ನಮಗೆ ಯಾರಿಗೆ ಅದು ಎಷ್ಟು ವರ್ಷದಿಂದ ಮುಂಚೆ ಇದು ಆದದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಪ್ರಶ್ನೆಯಲ್ಲಿ ನೋಡುವಾಗ 1000 ವರ್ಷ ಹಿಂದೆ ಈ ದೇವಸ್ಥಾನ ಇದು ಸತ್ಯಸ್ಥಳ. ಇಲ್ಲಿ ಎಷ್ಟೋ ಕರ್ನಾಟಕದಿಂದ ಕೇರಳದಿಂದ ಭಕ್ತರು ಜಾತ್ರೆ ಬರ್ತದೆ. ಅದು ಮಾತ್ರವಲ್ಲ, ಡೈಲಿ ಇಲ್ಲಿ ಎಷ್ಟೋ ಭಕ್ತರು ಇಲ್ಲಿ ಬಂದು ಅವರ ಇದು ಸಂಗಡ ಅದಲ್ಲೇ ಹೇಳಿ ಇಲ್ಲಿಂದ ಪ್ರಸಾದ ತಗೊಂಡು ಹೋಗ್ತಾರೆ. ಇದು ಸತ್ಯಸ್ಥಳ ಅಂತ ಹೇಳಿದರೆ ಅವರು ಏನಾದರೂ ತಪ್ಪು ಸುಳ್ಳು ಹೇಳಿ ಯಾರಿಗೆ ಒಬ್ಬರಿಗೆ ನೋವು ಕೊಟ್ಟರೆ ಅವರು ಕಾನತ್ತೂರು ಹೆಸರು ಹೇಳ್ತಾರೆ. ಆದ್ದರಿಂದ ಅವರಿಗೆ ಇಲ್ಲಿಗೆ ದೋಷ ಕಾಣುವಾಗ ಅವರು ಬರ್ತಾರೆ. ಇಬ್ಬರು ಬಂದು ಅದು ಪರಿಹರಿಸಲು ಒಂದು ಇದು ಉಂಟು. ಅಲ್ಲದಿದ್ದರೆ ಏನಾದರೂ ದುಡ್ಡು ಕೊಟ್ಟು ಸಿಕ್ಕದೆ ಇದ್ದಾರೆ, ಅಲ್ಲೇ ಜಾಗ ವಿಷಯದಲ್ಲಿ ಏನಾದರೂ ತರ್ಕ ಇದ್ದಾರೆ, ಅಲ್ಲ ಫ್ಯಾಮಿಲಿ ಒಳಗೆ ತರ್ಕ ಇದ್ದಾರೆ. ಇಲ್ಲಿ ಬಂದು ಅವರು ದೂರು ಕೊಟ್ಟರೆ ನಾವು ಅವರಿಗೆ ಕಾಗದ ಇಲ್ಲಿಂದ ಕಳಿಸುತ್ತೆ, ಅವರು ಬರ್ತಾರೆ. ಇಬ್ಬರು ಸಹ ಬಂದು ಇಲ್ಲಿ ನ್ಯಾಯಸ್ಥಾನ ಅಂತ ಹೇಳಿ ಇಲ್ಲಿಂದ ನ್ಯಾಯವಾಗಿ ತೀರ್ಪಾಗಿ ಹೋಗುತ್ತೆ. ಇದು ಕೋರ್ಟಿಂದ ಆದರೆ ಕೋರ್ಟಿಂದ ಅದು ನ್ಯಾಯವಾಗಿ ಆದರೂ ಸಹ ಅವರಿಗೆ ಇಬ್ಬರಿಗೆ ಅವರ ಎಡೆಯಲ್ಲಿ ಇದು ಬರ್ತದೆ. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಎಲ್ಲ ಇಲ್ಲಿಂದ ತೀರ್ಮಾನ ಆಗಿ ನಮ್ಮ ಮುಖ್ಯಸ್ಥರು ಅದು ಎಲ್ಲ ತೀರ್ಮಾನ ಮಾಡಿ ದೇವರಿಗೆ ಮುಂದೆ ಹೇಳಿ ಪ್ರಸಾದ ಕೊಟ್ಟು ಅವರು ಒಟ್ಟಿಗೆ ಸೇರಿ ಇಲ್ಲಿಂದ ಹೋಗೋದು. ಇದು ಇಲ್ಲಿ ಕೋರ್ಟಿಂದ ಆದರೆ ಅವರು ಒಬ್ಬರು ಗೆಲ್ಲುತ್ತದೆ, ಒಬ್ಬರು ಸೋಲ್ತದೆ. ಅದರಲ್ಲಿ ಏನು ಇದು ಸಂಬಂಧ ಇಲ್ಲ ಅವರಿಗೆ. ಇವರ ಎಲ್ಲ ಕೋಆಪ್ರೇಟಿವ್ ಇಲ್ಲಿಂದ ಎಲ್ಲ ಹೋಗೋದು. ಅದು ಒಂದು ಇಲ್ಲಿ ಈಗ 27ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಜನವರಿ 2ನೇ ತಾರೀಕುವರೆ ಇಲ್ಲಿ
ಜಾತ್ರೆ ಇದು 4ನೇ ದಿವಸ ಜಾತ್ರೆ ಏನೊಂದು ದಿವಸ ಉಂಟು, ಮೇನ್ ಆಗಿ ಒಂದು ದಿವಸ ಉಂಟು. ಆದರೆ ಪ್ರೇತ ಕೊಂಡು ಹೋಗೋದು ಮೇನ್ ಇಲ್ಲಿಂದ. ಪ್ರೇತ ಅಂತ ಹೇಳಿದರೆ ಆ ಕುಟುಂಬದೊಳಗೆ ಅಲ್ಲೇ ಬೇರೆ ಹಿರಿಯ ಹತ್ತಿರ ಇರುವವರು ಅಲ್ಲೇ ಅಂದರೆ ಏನಾದರೂ ಕಾಂತೂರಿಗೆ ಒಂದು ಅರಿಕೆ ಇಟ್ಟರೆ ಆ ಅರಿಕೆಯಲ್ಲಿ ಅವರು ಇದು ಆ ವಿಷಯದಲ್ಲಿ ಏನು ತೀರ್ಮಾನ ಇದ್ದಾರೆ ಅದು ಅವರು ತೀರೋದುವಾಗ ಇಲ್ಲಿಗೆ ಪ್ರೇತ ಅಂತ ಆ ಪ್ರೇತ ಬಂಧನ ಇಲ್ಲಿಂದ ಅವರು ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಿ ಬಂಧನ ಅದು ದೇವರ ಕೈಯಿಂದ ಪ್ರಸಾದ ತಗೊಂಡು ಹೋಗೋದು. ಆ ಒಂದು ಇದು ಉಂಟು ಪ್ರೇತ ಮೋಕ್ಷ, ಅದು ಹೋಗಿ ಈ ಪ್ರೇತ ಇಲ್ಲಿಂದ ಕೊಂಡು ಹೋಗಿ ಅವರ ಮೋಕ್ಷ ಪ್ರಾಪ್ತಿಗೆ ಕೊಂಡೋಗುತ್ತೆ. ಅದು ಇಲ್ಲಿನ ಮುಖ್ಯ. ಇನ್ನು ತಲಾವಾರ, ಎಷ್ಟೋ ತಲಾವಾರ ಇದು ಇಲ್ಲಿ ಬರ್ತದೆ. ತಲಾವಾರ ಲಗ್ದೇಶ್ವರಿ ಅವರಿಂದ ತಲಾವಾರ ಮಾಡುವುದು ಅದು ಅದರಿಂದ ಜಾಸ್ತಿ ಅಂತ ಇದು ಮೊನ್ನೆ ಮೂತ್ತೋರ್ ದೇವರಿಂದ ಅವರು ಇಲ್ಲಿನ ಪ್ರತ್ಯೇಕ ಇದ್ದಂಥ ಇಲ್ಲಿಂದ ಹೋದ ಜನರಿಗೆ ಅಲ್ಲ ಹುಡುಗಿಯರಿಗೆ ಇಲ್ಲಿಂದ ಬಂದ ಹುಡುಗಿಯರಿಗೆ ಮಕ್ಕಳ ಆದರೆ ಅವರೊಂದು 5-10 ವರ್ಷ ಇದೆ ಅಡಿಮೆ ಅಂತ ಹೇಳ್ತಾರೆ. ನಾವು ಅವರ ಅಡಿಮೆ, ಆ ದೇವರ ಅಡಿಮೆಯಾಗಿ ಅವರ ಒಂದು ಇಲ್ಲಿ ಕಾಣಿಕೆ ಹಾಕಿ ಪ್ರಸಾದ ತಗೊಂಡೋಗುತ್ತೆ. ಅದೊಂದು ಇಲ್ಲಿನ ಇದು ಮುಖ್ಯ ವಿಶೇಷ ಆಗಿ ಆಗುತ್ತೆ. ಇದು ಎಲ್ಲರೂ ಎಷ್ಟೋ ಜನರು ಬಂದು ಹೋಗುತ್ತೆ. ಅವರಿಗೆ ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಧರ್ಮದ ಕ್ಷೇತ್ರ, ಇದು ಸತ್ಯದ ಕ್ಷೇತ್ರ, ಇದು ನ್ಯಾಯದ ಕ್ಷೇತ್ರ, ಕಾನತ್ತೂರು ಶ್ರೀ ನಾಲ್ವರ್ ದೇವಸ್ಥಾನ. ಇಲ್ಲಿ ವಾರ್ಷಿಕವಾಗಿ ನಡೀತಾ ಇರುವಂಥ ಕಳಿಯಾಟ ಮಹೋತ್ಸವದ ಇವತ್ತಿನ ದಿನದ ಒಂದು ವಿಶೇಷತೆಗಳನ್ನು, ಅದೇ ರೀತಿ ಅದರ ಮಾಹಿತಿಯನ್ನು ಪಡ್ಕೊಂಡ್ರಿ. ಕಾನತ್ತೂರು ಶ್ರೀ ನಾಲ್ವರ್ ದೇವಸ್ಥಾನದ ಈ ಒಂದು ಧರ್ಮಕ್ಷೇತ್ರದಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ, ಸುದ್ದಿ ಬಳಗದ ಕೃಷ್ಣ ಬೆಟ್ಟ, ಕುಶಾಂತ್ ಕೊರತೆಳ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.